ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗ್ನಲ್ಲಿ ನಾನು ಬ್ಯೂಟಿಫುಲ್ ಸ್ಕಿನ್ ಅಂದರೆ ಸ್ಕಿನ್ ಟೈಟ್ನಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಇದು ಯಾವ ಥರ ಇರುತ್ತೆ ಅಂದರೆ 21 ಡೇಸ್ದು ಚಾಲೆಂಜ್ ಇರುತ್ತೆ ಆಯಿತಾ. ಸೊ 21 ಡೇಸಲ್ಲಿ ನಿಮ್ಮ ಒಂದು ಸ್ಕಿನ್ನ ಟೈಟನ್ ಮಾಡ್ಕೋಬೋದು. ಸೊ ಅದು ಯಾವ ಒಂದು ರೆಮಿಡಿ ಅನ್ನೋದು ಈ ಬ್ಲಾಗಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಎಲ್ಲ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಯಾವುದು ಹೇಳ್ತಾ ಇದ್ದೀನಿ ಅದೆಲ್ಲ ನೋಟ್ ಮಾಡಿಕೊಂಡ್ರೆ ಸೊ ನೀವು ಅದನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ 21 ದಿವಸದೊಳಗೆ ನಿಮ್ಮ ಸ್ಕಿನ್ನು ಟೈಟನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ. ಸೊ ಕೆಲವ್ರದ್ದು ಏನಾಗಿರುತ್ತೆ ಅಂದರೆ ಒಂಥರ ಸ್ಯಾಗ್ ಆದಂಗೆ ಆಗಿರುತ್ತೆ, ಸ್ಕಿನ್ನೆಲ್ಲ ಒಂದು ಸ್ವಲ್ಪ ಲೂಸ್ ಆದಂಗೆ ಆಗಿರುತ್ತೆ, ಮತ್ತು ಇಲ್ಲೆಲ್ಲ ಫೈನ್ ಲೈನ್ಸ್ ಬಂದಿರುತ್ತೆ ಕಣ್ಣು ಕೆಳಗಡೆ ಅಲ್ವಾ. ಸೊ ಆ ಥರ ಸೊ ಅದೆಲ್ಲ ಟೈಟನ್ ಮಾಡುತ್ತೆ. ಮತ್ತು ಸ್ಕಿನ್ ಏನು ಗೊತ್ತಾ ಫ್ರೆಂಡ್ಸ್, ತುಂಬ ಬ್ರೈಟನ್ನಾಗಿ ಕಾಣುತ್ತೆ, ತುಂಬ ಬ್ಯೂಟಿಫುಲ್ಲಾಗಿ ಯೂತ್ಫುಲ್ಲಾಗಿ ಕಾಣುತ್ತೆ, ಗ್ಲೋಯಿಂಗ್ ಸ್ಕಿನ್ ಬರುತ್ತೆ. ಸೊ ಯಾರಿಗೆಲ್ಲ ಇಷ್ಟ ಗ್ಲೋಯಿಂಗ್ ಸ್ಕಿನ್ ಬೇಕು ಅಂತ ಸೊ ಅವರೆಲ್ಲ ಈ ರೆಮಿಡಿನ ಟ್ರೈ ಮಾಡಿ. ಸೊ ಯಾರ್ಯಾರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾರೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಒಂದು ಸ್ಕಿನ್ನಲ್ಲಿ ಫ್ರೆಂಡ್ಸ್ 7 ಲೇಯರ್ಸ್ ಇರುತ್ತೆ ಆಯಿತಾ, 7 ಲೇಯರ್ಸ್. ಸೊ ಅದಕ್ಕೆ ನೋಡಿ, ಈಗ ಪಿಗ್ಮೆಂಟೇಷನ್ ಎಲ್ಲ ಬಂದಿರೋರಿಗೆ ಏನಾಗಿರುತ್ತೆ ಅಂದರೆ ಫ್ರೆಂಡ್ಸ್, ಫಸ್ಟ್ನೇ ಲೇಯರ್ ಹೊರ್ಟೋಗಿರುತ್ತೆ. ಫಸ್ಟ್ನೇ ಲೇಯರ್ ಅವ್ರು ಡ್ಯಾಮೇಜ್ ಮಾಡ್ಕೊಂಡಿರ್ತಾರೆ. ಯಾಕೆ ಮಾಡ್ಕೊಂಡಿರ್ತಾರೆ ಅಂದರೆ ಕೆಮಿಕಲ್ ಬೇಸ್ಡ್ ಕ್ರೀಮ್ಸ್ ಯೂಸ್ ಮಾಡೋದಿರ್ಬೋದು. ಸೊ ಅದೆಲ್ಲ ಜಾಸ್ತಿ, ಆಮೇಲೆ ಜಾಸ್ತಿ ತುಂಬ ಬ್ಲೀಚ್ ಮಾಡಿಸೋದಾಗಿರ್ಬೋದು, ಇದ್ರದ್ದು ಸ್ಕಿನ್ದು ಬ್ಲೀಚ್ ಮಾಡಿಸ್ತಾರೆ ನೋಡಿ. ಸೊ ಅದೆಲ್ಲ ತುಂಬ ಸ್ಕಿನ್ನ ಹಾರ್ಮ್ಫುಲ್ ಮಾಡುತ್ತೆ. ಸೊ ಅದರಲ್ಲಿ ತುಂಬ ಹೆವಿ ಕೆಮಿಕಲ್ಸ್ ಇರೋದ್ರಿಂದ ಸೊ ಅದು ಸ್ಕಿನ್ನ ತುಂಬ ಹಾಳು ಮಾಡುತ್ತೆ. ಏನು ಗೊತ್ತಾ, ಎಲ್ಲರೂ ಏನು ಅಂದರೆ ಒಂದು ಸ್ವಲ್ಪ ಅದು ಹಾಕ್ಕೊಳ್ಳೋದ್ರಿಂದ ಬೆಳ್ಳಗಾಗುತ್ತೆ ಅಂದ್ಬಿಟ್ಟು ಎಲ್ಲ ಟ್ರೈ ಮಾಡ್ತಿದ್ದಾರೆ. ತುಂಬ ಜನ ಟ್ರೈ ಮಾಡೋದು ನಾನು ನೋಡಿದ್ದೀನಿ. ಬಟ್ ಏನಾಗುತ್ತೆ ಅಂದರೆ ಜಸ್ಟ್ ಅದು ಹೇರ್ಸ್ ಇರುತ್ತೆ ನೋಡಿ, ಕೂದಲುಗಳಿರುತ್ತಲ್ಲ, ಸೊ ಕೂದಲು ಕಪ್ಪಾಗಿರೋದನ್ನು ಕೆಂಜಿಗೆ ಮಾಡುತ್ತೆ ಹೊರತು ನಿಮ್ಮ ಸ್ಕಿನ್ ಮಾತ್ರ ಏನೂ ಅದರಲ್ಲಿ ಚೇಂಜಸ್ ಕಾಣಿಸಲ್ಲ. ಸೊ ನೀವು ಅಂದ್ಕೊಡ್ತೀರಾ ಒಂದು ಸ್ವಲ್ಪ ಬೆಳ್ಳಗೆ ಕಾಣಿಸ್ತಾ ಇದೆ ಅಂತ. ಬಟ್ ಏನು ಗೊತ್ತಾ, ಅದು ಒಂದು 3-4 ಡೇಸ್ ಆದಮೇಲೆ ನಿಮ್ಮದು ಸ್ಕಿನ್ ಒಂದು ಸ್ವಲ್ಪ ರಫ್ ಆಗಿ ತುಂಬ ನೋಡೋಕ್ಕೆ ಆಗಲ್ಲ, ಕೆಟ್ಟದಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ನನ್ನ ಒಂದು ಬ್ಲಾಗಲ್ಲಿ ನಾನು ಎಲ್ಲರಿಗೂ ಹೇಳೋಕ್ಕೆ ಏನು ಇಷ್ಟಪಡ್ತಾ ಇದ್ದೀನಿ ಅಂದರೆ, ಯಾರೂ ಬ್ಲೀಚ್ ಮಾಡ್ಸೋಕ್ಕೆ ಹೋಗಬೇಡಿ ಸ್ಕಿನ್ದು ನಾನು ಹೇಳೋದಾಯ್ತಾ. ಸೊ ತುಂಬ ಜನ ಇವಾಗೆಲ್ಲ ಬ್ಲೀಚ್ ಮಾಡಿಸೋದು ತುಂಬ ಕ್ರೇಜಾಗಿ ಹೋಗಿದೆ. ಏನು ಗೊತ್ತಾ, ಎಲ್ಲ ಕಡೆ ಪಾರ್ಲರ್ಸ್ಗೆ ಹೋಗ್ಬಿಟ್ಟು ಮಾಡಿಸೋದು ಅದೆಲ್ಲ ವೇಸ್ಟ್ ನನ್ನ ಪ್ರಕಾರ. ಸೊ ಇವತ್ತಿನ ಇದರಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ 7 ಲೇಯರ್ಸ್ ಇರುತ್ತೆ ನಮ್ಮ ಸ್ಕಿನ್ನಲ್ಲಿ ಆಯಿತಾ. ಸೊ ಆ 7 ಲೇಯರ್ಸ್ದು ರಸಧಾತು ಅಂತ ಹೇಳ್ತಾರೆ. ಸೊ ಅದು 3 ಸ್ಟೆಪ್ಸ್ ಬರುತ್ತೆ ಫ್ರೆಂಡ್ಸ್. ಒಂದೇನು ಅಂದರೆ ಒಳಗಡೆಯಿಂದ ಪೋಷಣೆ ಮಾಡಬೇಕು, ಸೊ ಹೊರಗಡೆಯಿಂದ ಅಪ್ಲಿಕೇಶನ್ ಮಾಡಬೇಕು, ಮತ್ತು ಥರ್ಡ್ ಒನ್ ಏನು ಅಂದರೆ ನಮ್ಮ ಲೈಫ್ ಸ್ಟೈಲ್ನ ಬ್ಯಾಲೆನ್ಸ್ಡಾಗಿ ಇಟ್ಕೊಂಡಿರಬೇಕು. ಸೊ ಈ ಮೂರೂ ನಾವು ಯಾವಾಗ ನಾವು ಕರೆಕ್ಟಾಗಿರೋ ಒಂದು ಫಾರ್ಮ್ ಮೆಥಡಲ್ಲಿ ತಗೊಂಡು ಹೋಗ್ತೀವೋ ನಮ್ಮ ಒಂದು ಸ್ಕಿನ್ದು ಇದನ್ನು ಹೇಳೋದು, ಸೊ ಆವಾಗ ನಮ್ಮ ಸ್ಕಿನ್ ರಿಪೇರ್ ಆಗ್ತಾ ಬರುತ್ತೆ ಮತ್ತು ನೋಡೋಕ್ಕೆ ತುಂಬ ಯೂತ್ಫುಲ್ಲಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಆಯಿತಾ. ಸೊ ಅದು ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ. ಸೊ ಒಳಗಡೆಯಿಂದನೂ ನಾವು ಇಂಟೇಕ್ ಮಾಡಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ನಿಮ್ಮ ಸ್ಕಿನ್ಗೆ ಯಾವುದು ತುಂಬಾ ಬೆನಿಫಿಷಿಯಲ್ ಆಗಿರುತ್ತೆ ಅಂದರೆ ಆಮ್ಲ, ಅದು ಆಯಿತಾ, ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಆಮ್ಲನ ಡೈಲಿ ನಾನು ಯಾವಾಗಲೂ ದಿನ ತಿಂತಾ ಇದ್ದೀನಿ. ಸೊ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲೇ ತಿನ್ನಬೇಕು ಅಂತ ಏನು ರೂಲ್ಸ್ ಇಲ್ಲ, ಬಿಕಾಸ್ ನಾನು ಇದರಲ್ಲೆಲ್ಲ ಹೇಳ್ತಾ ಇರ್ತೀನಲ್ಲ, ಅದೆಲ್ಲ ನೀವು ಡ್ರಿಂಕ್ದು ನೀವು ತೊಗೋಬೇಕಾದ್ರೆ ಅದನ್ನು ಯೂಸ್ ಮಾಡಿ. ಸೊ ಬೆಳಗ್ಗೆ ಹೊತ್ತು ನಾನು ಹೇಳೋದ್ನಲ್ಲ, ಸೋಂಪು ವಾಟರ್ ಕುಡಿಯೋದಿರ್ಬೋದು, ಲೆಮನ್ ಆ್ಯಂಡ್ ಹನಿದು ಕುಡಿಯೋದಿರ್ಬೋದು, ಮತ್ತು ಕಾಫಿ ಆ್ಯಂಡ್ ಗೀದು ಡಿಕಾಕ್ಷನ್ದು ಹಾಕ್ಕೊಂಡು ಆ ಒಂದು ವಾಟರ್ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ, ವೆಯ್ಟ್ ಲೂಸ್ ಆಗ್ತೀರಾ, ಪ್ಲಸ್ ನಿಮ್ಮದು ಸ್ಕಿನ್ ಟೆಕ್ಸ್ಚರ್ ಚೆನ್ನಾಗಾಗುತ್ತೆ, ಕೂದಲು ಚೆನ್ನಾಗಾಗುತ್ತೆ. ಆಮ್ಲದ್ದು ತಿನ್ನೋದ್ರಿಂದ ಏನು ಗೊತ್ತಾ ಫ್ರೆಂಡ್ಸ್, ಒಂದು 20 ಆರೆಂಜಲ್ಲಿರುವ ಎಫೆಕ್ಟು ಇದ್ರ ಒಂದರಲ್ಲೇ ನಿಮಗೆ ಸಿಗುತ್ತೆ. ವೈಟಮಿನ್ ಸಿ ತುಂಬಾ ರಿಚ್ ಇರೋದ್ರಿಂದ ಇದರಲ್ಲಿ ಸೊ ಸ್ಕಿನ್ದು ಟೆಕ್ಸ್ಚರ್ನ ತುಂಬ ಚೆನ್ನಾಗಿ ಮಾಡುತ್ತೆ, ಮತ್ತು ಯಂಗ್ ಆ್ಯಂಡ್ ಬ್ಯೂಟಿಫುಲ್ ಸ್ಕಿನ್ ಆಗಂಗೆ ನಿಮಗೆ ಅದು ಪ್ರಮೋಟ್ ಮಾಡುತ್ತೆ ಆಯಿತಾ. ಸೊ ಫಸ್ಟ್ನೇದೇನು ಇಂಟೇಕ್ ನೀವು ಮಾಡಬೇಕಾಗುತ್ತೆ ಈ ಒಂದು ಸ್ಕಿನ್ ಟೈಟ್ನಿಂಗಲ್ಲಿ ನಾನು ಹೇಳ್ತಾ ಇರೋದು. ಸೊ ಯಾವುದು ಅಂದರೆ ಆಮ್ಲನ ನೀವು ತೊಗೋಬೇಕಾಗುತ್ತೆ. ಸೊ ನೀವು ಕೆಲವರೆಲ್ಲ ಹೇಳ್ಬೋದು ನಮ್ಮ ಕಡೆ ಅಂದರೆ ಎಲ್ಲ ಕಡೆನೂ ಇರಲ್ಲ ಅಲ್ವಾ. ಸೊ ಕೆಲವು ಕಡೆ ಆಮ್ಲ, ಫ್ರೆಶ್ ಆಮ್ಲ ಸಿಗುತ್ತೆ, ಒಂದೊಂದು ಊರುಗಳಲ್ಲಿ ಸಿಗಲ್ಲ. ಸೊ ಅಂಥವ್ರು ಏನು ಮಾಡಿ ಅಂದರೆ ಆಮ್ಲ ಪೌಡರ್ ಎಲ್ಲ ಕಡೆ ಸಿಗುತ್ತೆ, ಅವೈಲಬಲ್ ಇದೆ. ಸೊ ಆಯುರ್ವೇದಿಕ್ ಶಾಪಲ್ಲಿ ಹೋಗ್ಬಿಟ್ಟು ಚೆನ್ನಾಗಿರುವಂತಹ ಕ್ವಾಲಿಟಿ ಇದು ನೋಡಿ ತಗೊಳ್ಳಿ. ಇಲ್ಲಾಂದರೆ ಯಾವಾಗಾರ ನಿಮ್ಗೆ ಈ ಥರ ಆಮ್ಲ ಸಿಕ್ಕರೆ ಡ್ರೈ ಮಾಡಿಕೊಂಡು ಅದರದ್ದು ಒಂದು ಪೌಡರ್ ಮಾಡಿಟ್ಕೊಂಡ್ರೆ ನಿಮಗೆ ತುಂಬ ದಿನದವರೆಗೂ ಬರುತ್ತೆ. ಸೊ ಅದನ್ನು ಟ್ರೈ ಮಾಡಿ ಆಯಿತಾ. ಆಮ್ಲ ಪೌಡರ್ನ ಒಂದು ಸ್ವಲ್ಪ ಬೆಚ್ಚಗಿರುವ ನೀರಿಗೆ ತೊಗೊಂಡು ಅದನ್ನು ಕುಡಿಬೋದು, ಇಲ್ಲಾಂದರೆ ಜಸ್ಟ್ ಹಾಗೇ ಆಮ್ಲನ ತಿನ್ಬೋದು ಆಯಿತಾ. ಸೊ ಇದಾಗಿತ್ತು ಮೊದಲನೇ ರೆಮಿಡಿ ನಾನು ಹೇಳ್ತೀನಿ. ಮತ್ತು ನಿಮ್ಮದು ಸ್ಕಿನ್ ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು ಅಂತ ಯಾರಿಗಾರ ಆಸೆ ಇದ್ದರೆ ಸೊ ನೀವೇನು ಮಾಡ್ಬೋದು ಅಂದರೆ, ತುಂಬ ನಾನು ಏನು ಹೇಳ್ತೀನಿ ಅಂದರೆ ಫ್ರೆಂಡ್ಸ್, ಈಗ ನೋಡಿ ತುಂಬ ಯಂಗ್ಸ್ಟರ್ಸ್ ಒಂದು 20-25 ಇಯರ್ಸ್ಗೆಲ್ಲ ಸ್ಕಿನ್ ಸ್ಯಾಗ್ ಆದಂಗೆ ಆಗಿರುತ್ತಲ್ಲ. ಸೊ ಎಲ್ಲರೂ ತುಂಬ ಟ್ರೈ ಮಾಡ್ತಾರೆ ನಮ್ಮ ಸ್ಕಿನ್ ಮೊದಲನೇ ಥರ ರಿಪೇರ್ ಆಗಬೇಕು, ಏನಪ್ಪ ಮಾಡೋದು ಅಂತ. ಸೊ ಅಂಥವ್ರಿಗೆ ನಾನು ಹೇಳ್ತಾ ಇರೋದಾಯ್ತಾ.
ಸೊ ನೀವೇನು ಮಾಡಿ, ಅಂಥವ್ರು ಮಾಡ್ಬೋದು, ಎಲ್ಲರೂ ಮಾಡ್ಬೋದು ಆಯಿತಾ. ಯಾರಿಗೆ ಬ್ಯೂಟಿಫುಲ್ ಸ್ಕಿನ್ ಬೇಕು ಅಂತ ಆಸೆ ಇರುತ್ತೋ ಸೊ ಎಲ್ಲರೂ ಮಾಡ್ಕೊಳ್ಳಿ. ಸೊ ಫಸ್ಟ್ನೇದು ಏನು ಮಾಡಬೇಕು ನೀವು ಅಂದರೆ ಫ್ರೆಂಡ್ಸ್, ಇಂಟೇಕ್ದೇ ನಾನು ಹೇಳ್ತಾ ಇರೋದು. ಫಸ್ಟ್ ಇಂಟೇಕ್ದು ಹೇಳ್ತೀನಿ, ಆಮೇಲೆ ಅಪ್ಲಿಕೇಶನ್ದು ಹೇಳ್ತೀನಿ ಯಾವ ಥರ ಮಾಡೋದು ಅಂತ. ಸೊ ನೀವೇನು ಮಾಡಿ ಅಂದರೆ ತ್ರಿಫಲ ಅಂತ ಒಂದು ಚೂರ್ಣ ಸಿಗುತ್ತೆ ಆಯಿತಾ, ಆಯುರ್ವೇದಿಕ್ ಶಾಪಲ್ಲಿ ಕೇಳಿ ನೋಡಿ ಸಿಗುತ್ತೆ. ತ್ರಿಫಲ ಅಂತ ನೋಟ್ ಮಾಡ್ಕೊಳ್ಳಿ ಬೇಕಾರೆ, ತ್ರಿಫಲ ಚೂರ್ಣ ಅಂತ ಸಿಗುತ್ತೆ. ಸೊ ಅದರಲ್ಲಿ ಏನು ಅಂದರೆ ಫ್ರೆಂಡ್ಸ್, ಅದೇ ಈ ಥರ. ಸೊ ನೋಡಿ, ಆಮ್ಲದು ಇರುತ್ತೆ, ಪ್ಲಸ್ 2 ಥರ ಬೇರೆ ಬೇರೆ ಫ್ರೂಟನ್ನು ಯೂಸ್ ಮಾಡಿರ್ತಾರೆ. ಅದು ನಮಗೆ ವೈಟಮಿನ್ ಸಿ, ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇರ್ಬೋದು, ಇನ್ಫ್ಲಮೇಷನ್ ಇರ್ಬೋದು. ಸೊ ಅದೆಲ್ಲ ತುಂಬ ಅದರಲ್ಲಿ ತುಂಬ ಹೇರಳವಾಗಿರೋದ್ರಿಂದ ನಮ್ಮ ಸ್ಕಿನ್ದು ಟೆಕ್ಸ್ಚರ್ನ ಕೂಡ ಚೇಂಜ್ ಮಾಡುತ್ತೆ. ಅಂದರೆ ಕಲರ್ದು ಬೆಳ್ಳಗೂ ಕೂಡ ಆಗ್ತೀರಾ, ಪ್ಲಸ್ ನಿಮ್ಮದು ಯೂತ್ಫುಲ್ ಆಗಿರುತ್ತೆ. ಅಂದರೆ ಸ್ಕಿನ್ ತುಂಬ ಯಂಗರ್ ಲುಕ್ಕಿಂಗ್ ಸ್ಕಿನ್ ಬರುತ್ತೆ. ಟೈಟನ್ ಮಾಡುತ್ತೆ ಸ್ಕಿನ್ನ, ಅಂದರೆ ಸ್ಕಿನ್ನ ಟೈಟನ್ ಮಾಡುತ್ತೆ ಆಯಿತಾ. ತುಂಬ ಸ್ಯಾಗ್ ಆಗಿರೋಂಗೆ ಇರುವ ಸ್ಕಿನ್ನ ಟೈಟನ್ ಮಾಡುತ್ತೆ. ಸೊ ಆ ಥರ. ಸೊ ಬನ್ನಿ. ಸೊ ಆಯಿತಾ, ತ್ರಿಫಲ ಚೂರ್ಣನ ತಗೊಳ್ಳಿ, ಮತ್ತು ಬೆಲ್ಲದ ಪುಡಿ, ಜಾಗ್ರಿ ಇರುತ್ತಲ್ಲ, ಜಾಗ್ರಿ ಬೆಲ್ಲದ ಪುಡಿನ ತಗೊಂಡು ನೀವೇನು ಮಾಡಬೇಕು ಅಂದರೆ, ಒಂದು ಬಿಸಿ ನೀರಿಗೆ, ಅಂದರೆ ಬೆಚ್ಚಗಿರುವ ನೀರಿಗೆ ಒಂದು ಸ್ವಲ್ಪ ಅದು 1 ಸ್ಪೂನಷ್ಟು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ಗ್ಲಾಸಲ್ಲಿ ಮಲಗೋಕ್ಕಿಂತ ಮುಂಚೆ ತೊಗೋಬೇಕು ಆಯಿತಾ. ಸೊ ಮಲಗೋಕ್ಕಿಂತ ಮುಂಚೆ ನೀವು 21 ಡೇಸ್ದು ನಾನು ಹೇಳ್ತಾ ಇರೋದು, 21 ದಿನ ಮಾಡಿದ್ರೆ ಸಾಕು, ಸ್ಕಿನ್ದು ಟೆಕ್ಸ್ಚರ್ ಚೇಂಜ್ ಆಗುತ್ತೆ, ಪ್ಲಸ್ ಟೈಟನ್ ಆಗುತ್ತೆ. ಸೊ ಅದನ್ನು ಹೇಳ್ತಿರೋದು. 21 ದಿನ ಚಾಲೆಂಜ್ ಯಾರು ಮಾಡೋಕ್ಕೆ ಇಷ್ಟಪಡ್ತೀರೋ ಅವ್ರು ಮಾಡಿ. ತ್ರಿಫಲ ಚೂರ್ಣ ಪ್ಲಸ್ ಬೆಲ್ಲದ ಪುಡಿನ ಮಿಕ್ಸ್ ಮಾಡಿಕೊಂಡು ಒಂದು ಗ್ಲಾಸಲ್ಲಿ ಬೆಚ್ಚಗಿರುವ ನೀರಲ್ಲಿ ಮಲಗೋಕ್ಕಿಂತ ಮುಂಚೆ ನೀರನ್ನ ಕುಡಿದು ಮಲಗೋದ್ರಿಂದ ನಿಮ್ಮದು ಸ್ಕಿನ್ ಟೆಕ್ಸ್ಚರ್ ಕೂಡ ಚೆನ್ನಾಗಾಗುತ್ತೆ, ಪ್ಲಸ್ ನಿಮ್ಮ ನಿದ್ದೆನೂ ಕೂಡ ಚೆನ್ನಾಗಿ ಬರುತ್ತೆ. ಯಾವಾಗ ನಿದ್ದೆ ಚೆನ್ನಾಗಿ ಬರುತ್ತೋ ಅವಾಗ ಸ್ಟ್ರೆಸ್ ಇರಲ್ಲ. ಸ್ಟ್ರೆಸ್ ರಿಲೀಫ್ ಆದಾಗೆ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬ್ಯೂಟಿಫುಲ್ ಆ್ಯಂಡ್ ಯಂಗರ್ ಲುಕಿಂಗ್ ಸ್ಕಿನ್ ಬರುತ್ತೆ ಆಯಿತಾ. ಸೊ ಆ ಥರ ಬನ್ನಿ. ಸೊ ನೀವು ಕೇಳ್ಬೋದು, ತ್ರಿಫಲ ಚೂರ್ಣ ಮತ್ತು ಈ ಥರ ಬೆಲ್ಲ ಅದು ಕುಡಿಯೋದ್ರಿಂದ ನಮಗೇನು ಯೂಸ್ಫುಲ್ಲು ಅಂತ. ಸೊ ನಾನು ಹೇಳ, ತ್ರಿಫಲ ಚೂರ್ಣ ಮತ್ತು ಈ ಥರ ಬೆಲ್ಲದ ನೀರು ನೀವು ಕುಡಿಯೋದ್ರಿಂದ ರಾತ್ರಿ ಹೊತ್ತು ಸೊ ಏನು ಮಾಡುತ್ತೆ ಅಂದರೆ, ನಿಮ್ಮ ಬಾಡಿನಲ್ಲಿರುವ ಟಾಕ್ಸಿನ್ಸ್ ಎಲ್ಲ ರಿಲೀಸ್ ಮಾಡುತ್ತೆ, ಅಂದರೆ ಹೊರ್ಟೋಗಂಗೆ ಮಾಡುತ್ತೆ ಟಾಕ್ಸಿನ್ ಆಯಿತಾ. ಸೊ ಅದೆಲ್ಲ ರಿಲೀಸ್ ಆಗಂಗೆ ಮಾಡುತ್ತೆ. ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಜಾಸ್ತಿನೇ ಇದೆ ಇದರಲ್ಲಿ ಆಯಿತಾ. ಸೊ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದ್ರಿಂದ ನಿಮ್ಮದು ಸ್ಕಿನ್ನ ಗ್ಲೋ ಬರೋಂಗೆ ಮಾಡುತ್ತೆ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸಂಗೆ ಅದು ಮಾಡುತ್ತೆ. ಮತ್ತು ನಿಮ್ಮ ಗಟ್ ಹೆಲ್ತ್ಗೂ ತುಂಬಾ ಒಳ್ಳೆಯದು. ಗಟ್ ಹೆಲ್ತ್ ಚೆನ್ನಾಗಿದ್ರೇ ತಾನೇ ಹೊಟ್ಟೆ ಕ್ಲೀನಾಗಿರೋದು, ಮತ್ತು ನಿಮ್ಮದು ಫ್ಯಾಟ್ ಎಲ್ಲ ಬರ್ನ್ ಆಗ್ತಾ ಬರುತ್ತಾಯ್ತಾ. ಯಾರೆಲ್ಲ ನೀವು ಸಣ್ಣ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೀರೋ, ಅಂದರೆ ಎಫರ್ಟ್ಲೆಸ್ ಅಂತಾರೆ ನೋಡಿ, ಕಷ್ಟಪಡದೆ ಯಾರಿಗಾರ ಇಷ್ಟ ಇದ್ದರೆ ಸಣ್ಣ ಆಗಬೇಕು ಅಂತ, ಸೊ ಇದನ್ನೆಲ್ಲ ಟ್ರೈ ಮಾಡಿ. ಸೊ ಇದು ಫ್ಯಾಟ್ ಬರ್ನ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ನಿಮ್ಮ ಹೊಟ್ಟೆನಲ್ಲಿ ಏನು ಫ್ಯಾಟ್ ಸೇರ್ಕೊಂಡಿರುತ್ತೋ, ಬೆಲ್ಲಿ ಫ್ಯಾಟ್ ಇರುತ್ತಲ್ಲ ಫ್ರೆಂಡ್ಸ್, ಸೊ ಅದೆಲ್ಲ ಕರಗುತ್ತೆ. ಪ್ಲಸ್ ನಿಮ್ಮದು ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ, ಪ್ಲಸ್ ನಿಮ್ಮದು ಕೂದಲು ಕೂಡ ಚೆನ್ನಾಗಾಗುತ್ತೆ ಆಯಿತಾ. ಬನ್ನಿ. ಸೊ ಇನ್ನೊಂದು ಹೇಳ್ತೀನಿ, ನಿಮ್ಮ ಸ್ಕಿನ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು ಅಂದರೆ 3ನೇ ಸ್ಟೆಪ್ ಏನು ಮಾಡಬೇಕು ಅಂದರೆ ಫ್ರೆಂಡ್ಸ್, ಶತಾವರಿ ಅಂತ ಬರುತ್ತೆ. ಶತಾವರಿ ಬೇರು ಅಂತ ಸಿಗುತ್ತೆ ನಿಮಗೆ ಎಲ್ಲ ಕಡೆ, ಈಗ ಆಯುರ್ವೇದಿಕ್ ಶಾಪ್ಸಲ್ಲಿ ಸಿಕ್ಬಿಡುತ್ತೆ ಆಯಿತಾ. ಶತಾವರಿ ಬೇರು ಅಂತ ಕೇಳಿ ಕೊಡ್ತಾರೆ, ಶತಾವರಿ. ಸೊ ಶತಾವರಿದು ತೊಗೊಳ್ಳಿ. ಶತಾವರಿದು ಪೌಡರ್ ಆ್ಯಕ್ಚುಲಿ ಸಿಗ್ತಾ ಇದೆ, ಸೊ ಬೆಟರ್ ಪೌಡರೇ ತೊಗೊಳ್ಳಿ ಆಯಿತಾ. ಸೊ ನೀವು ಆ ಥರದ್ದು ತೊಗೊಂಡು ಮಿಲ್ಕ್, ಅಂದರೆ ಹಾಲಿನ ಜೊತೆ ಆ ಪೌಡರ್ನ ಮಿಕ್ಸ್ ಮಾಡಿ ಒಂದು ಅರ್ಧ ಸ್ಪೂನ್ ಮಾಡಿ, ತುಂಬಾ ಜಾಸ್ತಿ ಬೇಡ, 1/4 ಸ್ಪೂನು ಇಲ್ಲ ಅರ್ಧ ಸ್ಪೂನು ಮಿಕ್ಸ್ ಮಾಡಿಬಿಟ್ಟು ರಾತ್ರಿ ಮಲಗುವಾಗ ಕುಡಿಬೇಕು. ರಾತ್ರಿ ಮಲಗುವಾಗ ಅಂದರೆ ಇದು ಯಾವ ಥರ ಇರುತ್ತೆ ಅಂದರೆ, ಇವಾಗ ನಾನು ಹೇಳ್ತೀನಿ ನೋಡಿ, ಒಂದು 6 o'clock ಹಂಗೆ ಇದನ್ನು ಕುಡ್ದಿರಿ, ತ್ರಿಫಲ ಚೂರ್ಣದು ಮಲಗೋಕ್ಕಿಂತ ಮುಂಚೆ. ಅದಾದಮೇಲೆ ಒಂದು ಸ್ವಲ್ಪ ಗ್ಯಾಪ್ ಬಿಡಿ, 1 ಗಂಟೆ ಗ್ಯಾಪ್ ಬಿಟ್ಬಿಟ್ಟು ಹಾಲು ಮತ್ತು ಶತಾವರಿ ಇದು ಕುಡಿಬೋದು. ಸೊ ಅದು ಏನು ಮಾಡುತ್ತೆ ಅಂದರೆ, ನಿಮ್ಮ ಒಂದು ಹಾರ್ಮೋನ್ದು ಬ್ಯಾಲೆನ್ಸ್ ಮಾಡುತ್ತೆ. ಹಾರ್ಮೋನ್ ಲೆವೆಲ್ ಏನಿದೆಯೋ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ. ಥೈರಾಯ್ಡ್ ಇಶ್ಯೂಸ್ ಇರುತ್ತೆ ನೋಡಿ, ಸೊ ಥೈರಾಯ್ಡ್ ಇಶ್ಯೂಸ್ ಇದ್ದಾಗ ತುಂಬ ಹಾರ್ಮೋನಲ್ದು ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ, ವೇರಿಯೇಷನ್ ಆಗ್ತಾ ಇರುತ್ತಲ್ಲ, ಸೊ ಅದೆಲ್ಲ ಬ್ಯಾಲೆನ್ಸ್ ಮಾಡ್ತಾ ಬರುತ್ತೆ. ಸೊ ಹಾರ್ಮೋನ್ ಲೆವೆಲ್ ಸರಿ ಇದ್ದರೆ ತಾನೇ ಚೆನ್ನಾಗಿರೋಕ್ಕೆ ಸಾಧ್ಯ ಅಲ್ವಾ. ಮತ್ತು ಇದರಲ್ಲಿ ಏನು ಗೊತ್ತಾ ಫ್ರೆಂಡ್ಸ್, ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಜಾಸ್ತಿ ಇದೆ ಶತಾವರಿನಲ್ಲಿ ಆಯಿತಾ. ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಜಾಸ್ತಿ ಇರೋದ್ರಿಂದ ನೀವು ತುಂಬ ಯಂಗರ್ ಲುಕಿಂಗ್ ಸ್ಕಿನ್ ಬರುತ್ತೆ ನಿಮ್ಮದು, ತುಂಬಾ ಯಂಗಾಗಿ ಕಾಣಿಸ್ತೀರಾ, ಅಂದರೆ ಇನ್ನೂ ಚಿಕ್ಕ ವಯಸ್ಸವ್ರಂಗೆ ಕಾಣಿಸ್ತೀರಾ. ಶತಾವರಿ ಬೇರು ನಾನು ಹೇಳ್ತಾ ಇರೋದು. ಸೊ ಅದನ್ನು ಟ್ರೈ ಮಾಡಿ. ಯಾರಿಗೆ ಗೊತ್ತಿತ್ತು ಇದ್ರ ಬಗ್ಗೆ ಕಮೆಂಟ್ ಮಾಡಿ, ಯಾರಿಗೆ ಗೊತ್ತಿಲ್ಲ ಅನ್ನೋದನ್ನು ಹೇಳಿ ನನಗೆ ಆಯಿತಾ. ಸೊ ಆ ಥರ ನೋಡಿ, ಹೊಸದಾಗಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಶತಾವರಿದು ಮತ್ತು ಹಾಲು 2 ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಏನಾಗುತ್ತೆ, ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ತುಂಬ ಇರುತ್ತೆ. ಸೊ ಆವಾಗ ನಿಮ್ಮ ಸ್ಕಿನ್ ಟೈಟನ್ ಮಾಡುತ್ತೆ ಮತ್ತು ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀರ ಆಯಿತಾ.
ಸೊ ಬನ್ನಿ ಇವಾಗ ಫೇಸ್ಗೆ ಅಪ್ಲೈ ಮಾಡೋದನ್ನ ಹೇಳ್ತೀನಿ. ಸ್ಕಿನ್ ಟೈಟ್ನಿಂಗ್ ಬಗ್ಗೆ ನಾನು ಮಾತಾಡ್ತಿದ್ದೀನಲ್ವಾ, ಅಂದರೆ ತುಂಬ ಚೆನ್ನಾಗಿ ಯಂಗರ್ ಲುಕಿಂಗ್ ಸ್ಕಿನ್ ಬರಬೇಕು ಅನ್ನೋರಿಗೆ ಮತ್ತು ಗ್ಲೋ ಬರಬೇಕು ಅನ್ನೋರಿಗೆ. ಸೊ ನೀವೇನು ಮಾಡಿ ಅಂದರೆ ಬೇಸನ್ ಅಂದರೆ ಕಡಲೆ ಹಿಟ್ಟು ತೊಗೊಳ್ಳಿ ಮತ್ತು ಇದು ಹಾಲು ತೊಗೊಳ್ಳಿ. ಹಸಿ ಹಾಲು ಅಥವಾ ಮಾಮೂಲಿ ಹಾಲು ತೊಗೋಬೋದು. ಬಟ್ ಹಸಿ ಹಾಲು ತೊಗೊಳೋದ್ರಿಂದ ಸ್ಕಿನ್ ತುಂಬ ಬ್ಯೂಟಿಫುಲ್ ಕಾಣುತ್ತೆ, ಚೆನ್ನಾಗಾಗುತ್ತೆ ಮಾತ್ರ. ಏನಕ್ಕೆ ಅಂದರೆ ನಮ್ಮದು ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ರಿಮೂವ್ ಮಾಡುತ್ತೆ. ಹಸಿ ಹಾಲನ್ನ ಯಾವಾಗ ರಾ ಮಿಲ್ಕ್ ಯಾವಾಗ ಯೂಸ್ ಮಾಡ್ತೀವೋ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ಹೊಟ್ಟೋಗುತ್ತೆ. ಸೊ ಅವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಆಯಿತಾ. ಸೊ ಹಸಿ ಹಾಲು ಮತ್ತು ಟರ್ಮರಿಕ್ಕನ್ನು ತೊಗೋಬೇಕು. ಕಸ್ತೂರಿ ಟರ್ಮರಿಕ್ನೇ ನೀವು ತೊಗೋಬೇಕು ಇದರಲ್ಲಿ, ಯಾಕೆಂದರೆ ಅದು ಸ್ಕಿನ್ಗೆ ಅಂತಲೇ ಇರುವಂತಹ ಪರ್ಟಿಕ್ಯುಲರ್ ಟರ್ಮರಿಕ್ ಪೌಡರ್ ಆಗಿರೋದ್ರಿಂದ ಅದು ಸೊ ಸ್ಕಿನ್ಗೆ ಸಂಬಂಧಪಟ್ಟಿರುವಂಗೆ ತುಂಬ ಚೆನ್ನಾಗಿ ಗ್ಲೋ ಬರೋಂಗೆ ಮಾಡುತ್ತೆ, ಆಯಿತಾ. ಲ್ಯಾಕ್ಟಿಕ್ ಆ್ಯಸಿಡ್ ಯಾವುದ್ರಲ್ಲಿ ಇರುತ್ತೆ ಅಂದರೆ ಮಿಲ್ಕಲ್ಲಿ ಇರುತ್ತೆ ಲ್ಯಾಕ್ಟಿಕ್ ಆ್ಯಸಿಡ್. ಸೊ ಅದೇನು ಮಾಡುತ್ತೆ ಅಂದರೆ ಸ್ಕಿನ್ನ ಟೈಟನ್ ಮಾಡುತ್ತೆ. ಸೊ ತುಂಬಾ ಅದು ರೋಲ್ ಪ್ಲೇ ಮಾಡುತ್ತೆ ಈ ಒಂದು ಸ್ಕಿನ್ ಟೈಟ್ನಿಂಗ್ ಪ್ರೊಸೀಜರಲ್ಲಿ. ಸೊ ಅದು ಚೆನ್ನಾಗಿ ನಮಗೆ ಸ್ಕಿನ್ ಚೆನ್ನಾಗಿ ಮಾಡೋದ್ರಿಂದ ಸೊ ಕಡಲೆ ಹಿಟ್ಟು ಮತ್ತು ಹಸಿ ಹಾಲು ಮತ್ತು ಟರ್ಮರಿಕ್ ಯೂಸ್ ಮಾಡಿ. 2 ದಿನಕ್ಕೊಂದ್ಸಲ ಯೂಸ್ ಮಾಡಿ. 21 ದಿನದ ಚಾಲೆಂಜ್ದು ನಾನು ಹೇಳ್ತಾ ಇರೋದು. ಡೈಲಿ ಮಾಡಿದ್ರೆ ಏನು ಅಂದರೆ ಒಂದು ಸ್ವಲ್ಪ ಸ್ಕಿನ್ ರಫ್ ಆದಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು 2 ದಿನಕ್ಕೊಂದ್ಸಲ ಈ ಥರ ಫೇಸ್ ಪ್ಯಾಕ್ ಹಾಕೋದನ್ನು ರೂಢಿ ಮಾಡ್ಕೊಳ್ಳಿ, ಆಯಿತಾ. ಮತ್ತು ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಅಂದರೆ ಯಂಗರ್ ಲುಕಿಂಗ್ ಸ್ಕಿನ್ ಬರಬೇಕು, ಸ್ಕಿನ್ ಟೈಟ್ನಿಂಗ್ ಆಗಬೇಕು ಅಂದರೆ ಇನ್ನೊಂದಿದೆ. ಸೊ ನೀವೇನು ಮಾಡಿ ಅಂದರೆ ರಾತ್ರಿ ಹೊತ್ತು ನೆನೆಸಿಡ್ಬೇಕು. ಇದನ್ನು ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಇದು ಒಂದು ನಿಮಿಷ ಇರಿ, ನಾನು ಹೇಳ್ತೀನಿ. ರೋಸ್ ವಾಟರ್ ಇರುತ್ತೆ ನೋಡಿ ಫ್ರೆಂಡ್ಸ್. ರೋಸ್ ವಾಟರ್ನ ಒಂದು ಬೌಲಲ್ಲಿ ತೊಗೊಳ್ಳಿ. ಒಂದು ಸ್ವಲ್ಪ 2-3 ಸ್ಪೂನ್ ಆಗುವಷ್ಟು ರೋಸ್ ವಾಟರ್ ತೊಗೊಳ್ಳಿ. ಅದಕ್ಕೆ ಕೇಸರಿ ದಳನ ಒಂದು 2-3 ಪೆಟಲ್ಸ್ ಹಾಕ್ಕೊಳ್ಳಿ. ಚಿಕ್ಕದು ಕಡ್ಡಿಗಳ ಥರ ಬರುತ್ತಲ್ಲ, ಒಂದು 2-3 ಹಾಕಿ ಅದು ಚೆನ್ನಾಗಿ ನೆನೆಯಕ್ಕೆ ಬಿಡಬೇಕು ರಾತ್ರಿ ಪೂರ್ತಿ. ಅದರಲ್ಲಿ ಬಿಟ್ಟರೆ ಕೆಂಪು ಕಲರ್ ಆರೆಂಜ್ ಕಲರಲ್ಲಿ ಬಂದಿರುತ್ತೆ ಬೆಳಗ್ಗೆ ಎದ್ದು ನೋಡಿದ ತಕ್ಷಣ. ಅದಕ್ಕೆ ನೀವೇನು ಮಾಡಿ ಅಂದರೆ ಒಂದು 2-3 ಪಿಂಚಷ್ಟು ಸ್ಯಾಂಡಲ್ ಪುಡಿ ಹಾಕೋಬೇಕು. ಚಂದನ್ ಪುಡಿ ಅಂತಾರಲ್ಲ, ಸ್ಯಾಂಡಲ್ ಪುಡಿ. ಸೊ ಅದನ್ನು ಹಾಕ್ಬಿಟ್ಟು ಲೇಪನ ಥರ ಮಾಡಿ ಜಸ್ಟ್ ಮುಖಕ್ಕೆ ಹಿಂಗೆ ಅಪ್ಲೈ ಮಾಡಿ ಬಿಡಿ, ಆಯಿತಾ. ಸೊ ಅವಾಗ ಏನು ಗೊತ್ತೋ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ. ಮುಖ ನೋಡೋದಕ್ಕೆ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣ್ತೀರಾ, ಬೆಳ್ಳಗೂ ಕೂಡ ಆಗುತ್ತೆ. ಮತ್ತು ಸನ್ ಟ್ಯಾನ್ ಎಲ್ಲ ಹೊಟ್ಟೋಗುತ್ತೆ, ಸನ್ ಬರ್ನ್ಸ್ ಆಗಿರುತ್ತಲ್ಲ, ಸೊ ಅದೆಲ್ಲ ಹೊಟ್ಟೋಗುತ್ತೆ. ಮತ್ತು ಸ್ಕಿನ್ನ ಟೈಟನ್ ಮಾಡುತ್ತೆ ಇದು. ಸೊ ಆ ಥರ, ಆಯಿತಾ. ಸೊ ಇದನ್ನ ಒಂದು ಅಪ್ಲಿಕೇಶನ್ ಹೊರಗಡೆಯಿಂದ ಮಾಡೋದನ್ನು ನನಗೆ. ಸೊ ಬನ್ನಿ. ಸೊ ಇನ್ನೊಂದಿದೆ ಸ್ಕಿನ್ ಅಪ್ಲಿಕೇಶನ್ ಬಗ್ಗೆನೇ ನಾನು ಹೇಳ್ತಾ ಇರೋದು. ಸೊ ನೀವೇನು ಮಾಡಿ ಅಂದರೆ ಬಾದಾಮ್ ಆಯಿಲ್ ಸಿಗುತ್ತಲ್ಲ, ಬಾದಾಮಿ ಆಯಿಲ್, ಆಯಿತಾ. ಬಾದಾಮ್ ಆಯಿಲಾರ ತೊಗೋಬೋದು, ಇಲ್ಲಾಂದರೆ ಸಾಸಿವೆ ಎಣ್ಣೆ ಅಂತ ಬರುತ್ತೆ ನೋಡಿ, ಆ ಸಾಸಿವೆ ಎಣ್ಣೆ ತೊಗೋಬೋದು. ಇಲ್ಲಾಂದರೆ ಬೆಟರ್ ಇಲ್ಲ ಫ್ರೆಂಡ್ಸ್, ತುಪ್ಪ ತೊಗೊಳ್ಳಿ. ತುಪ್ಪ ತೊಗೊಳೋದ್ರಿಂದ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ, ಸ್ಕಿನ್ ತುಂಬ ಸಾಫ್ಟ್ ಆಗುತ್ತೆ. ಪ್ಲಸ್ ನಿಮ್ಮದು ಮುಖ ಬೆಳ್ಳಗೂ ಕೂಡ ಆಗುತ್ತೆ. ಏನು ಗೊತ್ತಾ, ಅದು ಮಾಡೋದ್ರ ಮೇಲೆ ಡಿಪೆಂಡು. ತುಂಬ ಹೊತ್ತು ಬಿಡೋಕ್ಕೆ ಹೋಗಬೇಡಿ. ಏನು ಮಾಡಿ ಅಂದರೆ ಜಸ್ಟ್ ಒಂದು ಸ್ವಲ್ಪ ತುಪ್ಪನ ತೊಗೊಳ್ಳಿ. ಬೇಕಾದ್ರೆ ನೀವು ಒಂಚೂರು ಕಾಯಿಸ್ಕೊಳ್ಳಿ, ಹೀಟ್ ಮಾಡಿಬಿಟ್ಟು ಕಾಯಿಸಿ ಫುಲ್ ಮುಖಕ್ಕೆ ಅಪ್ಲಿಕೇಶನ್ ಮಾಡಿ ಮಸಾಜ್ ಮಾಡಬೇಕು. ಒಂದು ಸ್ವಲ್ಪ ಹಿಂಗೆ ಸರ್ಕ್ಯುಲರ್ ಮೋಷನಲ್ಲಿ ಈ ಥರ ಮಾಡಬೇಕಾಯ್ತಾ. ಸೊ ಆ ಥರ ಮಾಡ್ಕೊಳ್ಳಿ. ಒಂದು 10 ನಿಮಿಷ ಮಸಾಜ್ ಮಾಡಿ ಅರ್ಧ ಗಂಟೆ ಸ್ಕಿನ್ನಲ್ಲಿ ಬಿಡಿ. ಯಾಕೆಂದರೆ ಅದು ಗ್ಲೋ ಚೆನ್ನಾಗಿ ಬರಬೇಕಲ್ಲ, ನಿಮಗೆ ಮುಖ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಆ ಥರ ಮಾಡಬೇಕು. ಸೊ ಅವಾಗ ಏನಾಗುತ್ತೆ ಅಂದರೆ ಸ್ಕಿನ್ನ ಟೈಟನ್ ಮಾಡುತ್ತೆ, ಅದು ತುಂಬ ಚೆನ್ನಾಗಾಗುತ್ತೆ ಮುಖ. ಐದರ್ ನೀವು ಬಾದಾಮ್ ಆಯಿಲ್ ಯೂಸ್ ಮಾಡಿ, ಇಲ್ಲಾಂದರೆ ನೀವು ಈ ಥರ ತುಪ್ಪನ ಯೂಸ್ ಮಾಡ್ಬೋದು. ಸೊ ಅದು ಸ್ಕಿನ್ನ ಚೆನ್ನಾಗಿ ಆಗಂಗೆ ಮಾಡುತ್ತೆ. ಸೊ ಅದ್ರ ಜೊತೆಗೆ ನಮ್ಮದು ಲೈಫ್ ಸ್ಟೈಲ್ ಕೂಡ ಒಂದು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ಇಟ್ಕೋಬೇಕು. ಯಾವ ಥರ ಅಂದರೆ ಜಾಸ್ತಿ ನೀವು ಸ್ಪೈಸಿ ಫುಡ್ಡು ತಿನ್ನೋಕೆ ಹೋಗ್ಬಾರ್ದು. ಸ್ಪೈಸಿ ಫುಡ್ಡು ತಿನ್ಬೇಕಾದ್ರೆ ಏನು ಗೊತ್ತಾ, ಒಂದು ಸ್ವಲ್ಪ ಜಾಸ್ತಿ ನೀವು ಅಕಸ್ಮಾತ್ ನಿಮಗೆ ಆಸೆ ಆಯಿತು, ಎಲ್ಲರೂ ಹೋಟೆಲ್ಸ್ಗೆ ಹೋಗಿರ್ತೀರ, ಪಾರ್ಟೀಸ್ ಇರುತ್ತೆ, ಇವೆಂಟ್ಸ್ ಇರುತ್ತೆ, ತಿನ್ನಲೇಬೇಕಾಗುವಂತಹ ನೆಸೆಸಿಟಿ ಇರುತ್ತೆ. ಸೊ ಅಂಥ ಟೈಮಲ್ಲಿ ಏನು ಮಾಡಿ ಅಂದರೆ ಬಿಸಿ ನೀರನ್ನ ಕುಡಿಬೇಕು, ಆಯಿತಾ. ಸೊ ಯಾವುದೇ ಒಂದು ನೀವು ಆದಮೇಲೆ 40 ಮಿನಿಟ್ಸ್ ಆದಮೇಲೆ ನೀವು ತೊಗೋಬೇಕು. ತಕ್ಷಣ ತೊಗೊಂಡಾಗ ಏನು ಅಂದರೆ ನಿಮ್ಮದು ಡೈಜೆಷನ್ ಆಗಲ್ಲ, ಎಲ್ಲ ಹೊಟ್ಟೆ ಬ್ಲೋಟಿಂಗ್ ಆಗೋದೆಲ್ಲ ಆಗಿ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸೊ ತುಂಬ ಜನಕ್ಕೆ ನೋಡ್ತಿರಲ್ಲ, ಹೊಟ್ಟೆ ಎಲ್ಲ ದಪ್ಪ ಆದಂಗೆ ಆಗುತ್ತೆ. ಊಟ ಮಾಡಿದ ತಕ್ಷಣ ಅವ್ರಿಗೆ ಹೊಟ್ಟೆ ಊದ್ಕೊಂಡಂಗೆ ಆಗುತ್ತೆ. ಯಾಕೆ ಅಂದರೆ ಅವ್ರದ್ದು ತುಂಬ ಇದು ಇನ್ಫ್ಲಮೇಷನ್ ಜಾಸ್ತಿ ಆಗ್ತಾ ಇರುತ್ತೆ ಬಾಡಿನಲ್ಲಿ, ಆಯಿತಾ. ಸೊ ಅದನ್ನು ಬ್ಯಾಲೆನ್ಸ್ಡ್ ಮಾಡಬೇಕು ನಾವು. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಅದಕ್ಕೇ ನೀವು ನೀರು ಕುಡಿಲೇಬಾರ್ದು. 40 ಮಿನಿಟ್ಸ್ ಬಿಟ್ಟು ನೀವು ನೀರು ಕುಡಿದಾಗ ಆಟೋಮೆಟಿಕ್ಕಾಗಿ ಅದು ಡೈಜೆಷನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ, ಆಯಿತಾ. ಸೊ ಅವಾಗ ಏನು ಮಾಡಿ ಅಂದರೆ ಒಂದು ಸ್ವಲ್ಪ ಸೋಂಪು ಕಾಳು ತೊಗೊಳ್ಳಿ. ಫಸ್ಟು ಬಿಸಿ ನೀರನ್ನ ಕುಡಿದ್ಬಿಡಿ, ಆಮೇಲೆ ಸೋಂಪು ಕಾಳನ್ನ ತೊಗೊಂಡು ಅಗದ್ಬಿಟ್ಟು ತಿನ್ನಿ. ಆವಾಗ ಡೈಜೆಷನ್ ಚೆನ್ನಾಗಾಗುತ್ತೆ. ಐದರ್ ನೀವು ಸೋಂಪು ಕಾಳಾರ ತೊಗೋಬೋದು, ಇಲ್ಲಾಂದರೆ ಜೀರಿಗೆ ಕಾಳಾರ ತೊಗೋಬೋದು. ಸೊ ಎರಡನ್ನ ಫಾಲೋ ಮಾಡ್ಕೊಂಬನ್ನಿ, ಆಯಿತಾ. ಸೊ ಆ ಥರ ಮಾಡೋದ್ರಿಂದ ನಿಮ್ಮದು ಸ್ಕಿನ್ ಹಾಳಾಗಲ್ಲ. ಇಲ್ಲಾಂದ್ರೆ ಏನು ಗೊತ್ತಾ, ಜಾಸ್ತಿ ನೀವು ಅಬ್ಸರ್ವ್ ಮಾಡಿಬೇಕಾರೆ ಜಾಸ್ತಿ ನೀವು ಆಯಿಲಿ ಫುಡ್ ತಿನ್ನೋದಾಗಿರ್ಬೋದು ಮತ್ತು ಸ್ಪೈಸಿ ಫುಡ್ ತಿನ್ನೋದಾಗಿರ್ಬೋದು, ಆ ಥರದ್ದೆಲ್ಲ ಮಾಡಿದಾಗ ಪಿಂಪಲ್ಸ್ ಬರೋ ಚಾನ್ಸಸ್ ತುಂಬ ಇರುತ್ತೆ. ಮತ್ತು ಪಿಂಪಲ್ಸ್ ಬಂದರೆ ಗೊತ್ತಲ್ಲ, ಮಾರ್ಕ್ಸ್ ಆದಾಗ ಮುಖ ನೋಡೋಕ್ಕಾಗಲ್ಲ, ಒಂಥರ ಕಾಣಿಸುತ್ತೆ. ಸೊ ಈ ಥರದ್ದೆಲ್ಲ ಫಾಲೋ ಮಾಡಿ ಫ್ರೆಂಡ್ಸ್, ಆಯಿತಾ.
ಸೊ ಇವತ್ತಿನ ವ್ಲಾಗ್ನಲ್ಲಿ ನಾನು ಸ್ಕಿನ್ ಟೈಟ್ನಿಂಗ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಮತ್ತು ಹೈಪ್ ಆಪ್ಷನ್ ಇದ್ದರೆ ಹೈಪ್ ಕೂಡ ಮಾಡಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.